ಕೈಟ್ ಆಡಿಸ್ಬೇಕಂತ ಬಂದ್ವಿ ಲಾಲ್ಬಾಗಲ್ಲಿ, ಬಟ್ ಫೇಲ್ ಆಯಿತು ಗೈಸ್. ಫೈನಲಿ ಲಾಲ್ಬಾಗ್ ಬಂದಿದ್ದೀವಿ, ಬಟ್ ಕೈಟ್ನ ಸೀಸ್ ಮಾಡಿದ್ದಾರೆ. ಏನೇನೋ ವೆಪನ್ ಸೀಸ್ ಮಾಡ್ಬೋದು, ಬಟ್ ಕೈಟ್ನ ಸೀಸ್ ಮಾಡ್ಬೋದು. ಹೇ ಗೈಸ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಿನ ಆರಂಭ ನಮ್ಮ ಮನೆಯಿಂದ. ಆ್ಯಂಡ್ ನಾನಿವತ್ತು ಕೈಟ್ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ನೆಕ್ಸ್ಟ್ ಡೇ ಮಕರ ಸಂಕ್ರಾಂತಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಕೈಟ್ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಖತ್ತಾಗಿ ಕಾಣುವ ಕೈಟ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಸೊ ಯಾವ ಥರ ಕೈಟ್ ಸಿಗುತ್ತಂತ ಬನ್ನಿ ನೋಡೋಣ. ಸೊ ಗೈಸ್, ಇವತ್ತಿನ ಬ್ಲಾಗಲ್ಲಿ ಫೈನಲಿ ರೆಡಿ ಆಗಿದ್ದೀವಿ. ಸ್ನಾನ ಆಯಿತು, ಊಟ ಆಯಿತು, ಎವ್ರಿಥಿಂಗ್ ಫಿನಿಶ್. ಸೊ ಫೈನಲಿ ಇವಾಗ ಈ ಒಂದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಪ್ಯಾಂಟ್ ಆ್ಯಕ್ಚುಲಿ ಕಾಲೇಜ್ ಪ್ಯಾಂಟ್, ಆ್ಯಂಡ್ ಇದು ಒಂದು ಹೊಸ ಶರ್ಟ್, ಅಂದರೆ ಹಾಫ್ ಟಿ ಶರ್ಟ್. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಸೊ ಈ ಮೈಕ್ ಒಂದು ಪ್ರಾಬ್ಲಮ್ ಆಗಿದೆ, ಬಟ್ ಇನ್ನೊಂದು ಫಿಕ್ಸ್ ಮಾಡಿ ನೋಡ್ತೀನಿ. ವರ್ಕ್ ಆದರೆ ತೊಗೊಂಡು ಹೋಗ್ತೀನಿ, ಹೆಲ್ಪ್ ಆಗುತ್ತೆ. ಅನ್ನೋದು ಬಿಟ್ಟರೆ LD ಗೋಲ್ಡ್ ಪರ್ಫ್ಯೂಮ್ ಹಾಕೊಂಡು ಹೋಗ್ತೀನಿ, ಸ್ವಲ್ಪ ಸ್ಮೆಲ್, ಬಾಡಿ ಸ್ಮೆಲ್ ಬರಬಾರ್ದು ಅಂತ. ಆ್ಯಕ್ಚುಲಿ ಸಖತ್ತಾಗಿ ಬಾತ್ ಮಾಡಿದ್ದೀನಿ, ಸ್ನಾನ ಆಗಿದೆ. ಬಟ್ ಚೆಕ್ ಇಟ್ ಆಫ್, LD ಗೋಲ್ಡ್. ಲೆಟ್ಸ್ ಸ್ಪ್ರೇಡ್ ಗೈಸ್. ಜಾಸ್ತಿ ಸ್ಪ್ರೇ ಮಾಡೋದು ಬೇಡ ಗೈಸ್, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಎಕ್ಸ್ಪೆನ್ಸಿವ್. ಬಟ್ ಎಲ್ಲ ಯೂಟ್ಯೂಬರ್ ಮನೆಯಲ್ಲಿ ಈ ಥರ ಪರ್ಫ್ಯೂಮ್ಸು ಶೋ ಆಫ್ ಥರ ಇಟ್ಟಿರ್ತಾರೆ. ಬಟ್ ನಾನು ಯೂಸ್ ಮಾಡ್ತೀನಿ ಗೈಸ್. ಸೊ ನಾನು ದೊಡ್ಡವನಾದ್ಮೇಲೆ ಸೆಂಟ್ನ ಖರೀದಿ ಮಾಡಿದ್ರೂ ಅದನ್ನ ಯೂಸ್ ಮಾಡ್ತೀನಿ, ಜಸ್ಟ್ ಶೋ ಆಫ್ಗೆ ಇಟ್ಕೊಳಲ್ಲ. ಎಷ್ಟೇ ಎಕ್ಸ್ಪೆನ್ಸಿವ್ ಆಗಲಿ, ಅದೇ ನನ್ನ ಡ್ರೀಮ್ ಗೈಸ್, ಒನ್ ಆಫ್ ದ ಡ್ರೀಮ್. ಸೊ ಗೈಸ್, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಬ್ಲ್ಯಾಕ್ ಕಲರ್ ಸೆಂಟ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕೈಟ್ ಶಾಪಲ್ಲಿ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ಸಿನಿಮ್ಯಾಟಿಕ್ಸ್ ನೋಡ್ತಾ ಇರಿ. ಆ್ಯಂಡ್ ಕೈಟ್ ಶಾಪಲ್ಲಿ ಹೋಗಿ ಯಾವ ಥರ ಕೈಟ್ ಇದೆ ಅಂತ ನೋಡೋಣ. ಫೈನಲಿ ಮನೆಯಿಂದ ಹೊರಗೆ ಹೋಗಿದ್ದೀನಿ ಆ್ಯಂಡ್ ಕೈಟ್ ಶಾಪ್ಗೆ ಹೋಗಿ ಸಿಗ್ತೀನಿ. ಆ್ಯಕ್ಚುಲಿ ಕೈಟ್ ಶಾಪ್ ಹುಡುಕೋದೇ ಟಾಸ್ಕ್ ಆಗಿಬಿಟ್ಟಿದೆ. ಸೊ ಲೆಟ್ಸ್ ಸರ್ಚ್ ಇಟ್. ಸೊ ಒಂದೆರಡು ಶಾಪಲ್ಲಿ ಹುಡುಕಿದೆ, ಬಟ್ ಸಿಕ್ಕಿಲ್ಲ. ಲೆಟ್ಸ್ ಸರ್ಚ್ ಇಟ್ ಗೈಸ್. ತುಂಬ ಹುಡುಕಿದೆ, ಸಿಗ್ಬೋದು ಗಾಳಿಪಟ ಕಡಿಮೆ ಬೆಲೆಯಲ್ಲಿ. ಲೆಟ್ಸ್ ಗೋ. ಸೊ ಇನ್ನೊಂದು ಶಾಪ್ಸಲ್ಲಿ ಹುಡುಕಿದೆ, ಬಟ್ ಕೈಟ್ ಸಿಕ್ಕಿಲ್ಲ. ಆ್ಯಂಡ್ ನಾನು ಹುಡುಕ್ತಾ ಇದ್ದೀನಿ, ಇಲ್ಲೊಂದು ಸಿಗ್ಬೋದು ಗೈಸ್. ಇವಾಗ ಕೈಟ್ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಅಲ್ಲಿ ಹೋಗಿ ರೀಚ್ ಆದಮೇಲೆ ಸಿಗ್ತೀನಿ, ಯಾವ ಥರ ಗಾಳಿಪಟ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಲೆಟ್ಸ್ ಗೋ. ಸೊ ಫೈನಲಿ ಕೈಟ್ ಶಾಪ್ ಹತ್ರ ರೀಚ್ ಆಗಿದ್ದೀನಿ. ಕೈಟ್ಸಲ್ಲಿ ವೆರೈಟೀಸ್ ಆಫ್ ಕೈಟ್ಸ್ ಇದೆ, ಬನ್ನಿ ತೊಗೊಂಡು. ಫೈನಲಿ ಕೈಟ್ ಶಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ಕೈಟ್ ಏನೋ 130 ಅಂತೆ. ಆ್ಯಂಡ್ ಡ್ರೆಸ್ಸಿಂದ ಮಾಡಿದ್ದಾರೆ. ಪ್ಲಾಸ್ಟಿಕ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ನಾನೀಗ ನೂಲು ತೊಗೊತೀನಿ. ಅದು ರೊಟೇಟ್ ಮಾಡ್ತಾರಲ್ಲ ದಾರ, ಅದನ್ನ ಪರ್ಚೇಸ್ ಮಾಡ್ತೀನಿ ಇವಾಗ. ಕೈಟ್ ಶಾಪಿಂಗ್ ಆಯಿತು, ಇವಾಗ ಮನೆಗೆ ಹೋಗಿ ತೋರಿಸ್ತೀನಿ. ಕೈಸು BMTC ಬಸ್ಸಿಗಿದೆ. ಪಟಾಕೊಂಡು ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಥರ ಕೈಟ್ಸ್ ತೊಗೊಂಡು. ಗೈಸ್, ದಾರಾನೇ ತೊಗೊಂಡಿದ್ದೀನಿ ಗಾಳಿಪಟ ಹಾಕ್ಸೋಕ್ಕೆ. ಫೈನಲಿ ನಾವು ತೊಗೊಂಡಿರೋದು 2 ಕೈಸ್. ಇದೊಂದು ತೊಗೊಂಡಿದ್ದೀವಿ ಆ್ಯಂಡ್ ಇದೊಂದು ತೊಗೊಂಡಿದ್ದೀವಿ. ಇದರಲ್ಲಿ ಶಾರುಖ್ ಖಾನ್ ಫೇಸ್ ಇದೆ, ಕಿಂಗ್ ಖಾನ್ ಅಂತ ಬರ್ತಿದೆ. ಆ್ಯಂಡ್ ಇಲ್ಲೊಂದು ದಾರ ತೊಗೊಂಡಿದ್ದೀವಿ, ಮಾಂಜಾ. ಇಲ್ಲಿ ದಾರ ತೊಗೊಂಡಿದ್ದೀವಿ, ಇಲ್ಲಿ ಕೈಟ್ ತೊಗೊಂಡಿದ್ದೀವಿ, ಶಾರುಖ್ ಖಾನ್ ಫೇಸ್ ಇದೆ. ಆ್ಯಂಡ್ ಇಲ್ಲಿ ಇದೊಂದು ಮಿಕ್ಕಿ ಮೌಸ್, ಟಾಮ್ ಆ್ಯಂಡ್ ಜೆರಿ. ಆ್ಯಂಡ್ ಗೈಸ್, ನಾನೊಂದು ಕೈಟ್ನ ರೆಡಿ ಮಾಡ್ಬೇಕಂತ ಮಾಡಿದ್ದೀನಿ. ಸೊ ಪೇಪರಿಂದ ಎಷ್ಟಾಗುತ್ತೋ ಅಷ್ಟು ದೊಡ್ಡದು, ಇಲ್ಲಾಂದರೆ ಮೀಡಿಯಮ್ ಸೈಜ್ದು ಕೈಟ್ನ ರೆಡಿ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನೋಡ್ತಾ ಇರಿ ಯಾವ ಥರ ಆಡಿಸ್ತೀನಿ ಅಂತ. ಆ್ಯಕ್ಚುಲಿ ನಾನು ಇವತ್ತು ನೆಕ್ಸ್ಟ್ ಡೇ ಸಂಕ್ರಾಂತಿ ಇದೆ. ಸೊ ತುಂಬ ಹೈಟಾಗಿ ಆಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಹೈಟ್ ಆಗುತ್ತೆ ಅಷ್ಟು ಹೈಟು ನೋಡ್ತಾ ಇರಿ ಗೈಸ್. ಸೊ ಗೈಸ್, ಇವಾಗ ಈ ಒಂದು ಕೈಟಲ್ಲಿ ಇವಾಗ ನಾವು ದಾರ ಫಿಕ್ಸ್ ಮಾಡಬೇಕು, ಕೈಟ್ನ ಆಡ್ಸೋಣ ಗೈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಫೈನಲಿ ದಾರ ಕಟ್ಟಾಯಿತು, ಇದಕ್ಕೂ ಕಟ್ಟಿದ್ದೀನಿ. ಸೊ ಇದನ್ನು ಫಿಕ್ಸ್ ಮಾಡಿ ನೆಕ್ಸ್ಟ್ ಡೇ ಅದಕ್ಕೆ ಬಾಲ ಹಾಕ್ಸ್ಬಿಟ್ಟು ಹಾರ್ಸೋಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ. ನೆಕ್ಸ್ಟ್ ಡೇ ಸಿಗ್ತೀನಿ.